ಹಲೋ ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಶರೀಫ್ ಅಂತ. ನಾನು ಇವತ್ತು ಮಾತಾಡ್ತಾ ಇರೋದು ಇಮ್ಯುನಿಟಿಯ ಬಗ್ಗೆ. ಇಮ್ಯುನಿಟಿ ಹೇಗೆ ಕಡಿಮೆ ಆಗುತ್ತೆ? ಊಟದಿಂದ ಹೇಗೆ ಇಮ್ಯುನಿಟಿ ಬೂಸ್ಟ್ ಮಾಡಬೇಕು? ಬ್ಯಾಲೆನ್ಸ್ ಡೈಟ್ ಅಂದರೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫೈಬರ್ಸ್, ಈ 3 ಪದಾರ್ಥಗಳು ನಮ್ಮ ಊಟದಲ್ಲಿ ಬ್ಯಾಲೆನ್ಸ್ ಆಗಿ ಇರಬೇಕು. ಅದೇ ರೀತಿ ಸಿಟ್ರಸ್ ಫ್ರೂಟ್ಸ್, ನಿಂಬೆ, ಕಿತ್ತಳೆ, ದ್ರಾಕ್ಷಿ, ವಿಟಮಿನ್ ರಿಚ್ ಫ್ರೂಟ್ಸ್, ಮತ್ತು ಬಾಡಿಗೆ ಹೈಡ್ರೇಷನ್ ಕೂಡ ಇಂಪಾರ್ಟೆಂಟ್. ಹೈಡ್ರೇಷನ್ ಅಂದರೆ ಬಾಡಿಯಲ್ಲಿ ನೀರಿನ ಅಂಶ ಮೇಂಟೈನ್ ಮಾಡಬೇಕು. ದಿನಕ್ಕೆ 3 ರಿಂದ 4 ಲೀಟರ್ ವಾಟರ್ ಅಂದರೆ ನೀರು ಕೂಡ ಇಂಪಾರ್ಟೆಂಟ್. ನಂಬರ್ 2, ಎಕ್ಸಸೈಸ್ ಅಂದರೆ ಫಿಸಿಕಲಿ ಆ್ಯಕ್ಟಿವ್ ಇರೋದರಿಂದ ನಮ್ಮಿಂದ ರೋಗಗಳು ದೂರ ಇರುತ್ತೆ. ಅದಕ್ಕಾಗಿ ಡೈಲಿ ಯೋಗ, ಎಕ್ಸಸೈಸ್ ಮತ್ತು ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಏಕೆಂದರೆ ನಮ್ಮ ಹಾರ್ಟ್ ರೇಟನ್ನು ಇನ್ಕ್ರೀಸ್ ಮಾಡುವ ಎಕ್ಸಸೈಸ್ ಮಾಡುವುದರಿಂದ ನಮ್ಮ ಹಾರ್ಟ್ ಹೆಲ್ತ್, ನಮ್ಮ ಜಾಯಿಂಟ್ ಹೆಲ್ತ್, ನಮ್ಮದು ಓವರಾಲ್ ಬಾಡಿ ಮತ್ತು ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ. ನಂಬರ್ 3, ಸ್ಲೀಪ್. ಇದು ಕೂಡ ನಮ್ಮ ಇಮ್ಯುನಿಟಿಯಲ್ಲಿ ತುಂಬ ಒಳ್ಳೆಯ ರೋಲ್ ವಹಿಸುತ್ತೆ. ಏಕೆಂದರೆ ರೆಸ್ಟ್ ಮಾಡಲಿಲ್ಲ ಅಂದರೆ ಬಾಡಿ ಟಯರ್ಡ್ ಆಗಿಬಿಡುತ್ತೆ. ಅದಕ್ಕಾಗಿ ಅಡಲ್ಟ್ನಲ್ಲಿ 7 ರಿಂದ 8 ಅವರ್ಸ್ ನಿದ್ದೆ ಮಾಡಬೇಕು. ಮಕ್ಕಳಲ್ಲಿ 13 ರಿಂದ 14 ಅವರ್ಸ್ ನಿದ್ದೆ ಮಾಡಬೇಕು.